ಸಿಗಂದೂರು ಮೇಲ್ಸೇತುವೆ ವಿಚಾರ ತುಂಬಾ ಇದಾಗ್ತದೆ. ನಿತಿನ್ ಗಡ್ಕರಿ ಅವರು ಕೂಡ ನಾವು ಇನ್ವೈಟ್ ಮಾಡಿದ್ದೀವಿ ಸಿಎಂಗೆ ಅಂತ ಅವರು ಬರೆದಿರ್ತಕ್ಕಂಥ ಪತ್ರವನ್ನು ರಿಲೀಸ್ ಮಾಡಿದ್ದಾರೆ. ಸಿಎಂ ಅವರು ಅಟೆಂಪ್ಟ್ ಹೋಗಿಲ್ಲ ಅಂತ ಬಿಜೆಪಿ ಅವರು ನೋಡಿ, ಸಿಎಂ ಅವರು ಯಾವುದೇ ಈ ರೀತಿಯಾದಂಥ ಕ್ಷುಲ್ಲಕ ರಾಜಕಾರಣ ಮಾಡುವಂಥವ್ರಲ್ಲ. ಅದು ಇಂಥ ಒಂದು ಕಾರ್ಯಕ್ರಮ ಆದಾಗ ಒಂದು ಶಿಷ್ಟಾಚಾರ ಮತ್ತು ಅದು ಯಾವ ರೀತಿಯಾಗಿ ಕರಿಬೇಕು, ಹೇಗೆ ಕರಿಬೇಕು ಅಂತೆಲ್ಲ ಇರ್ತದೆ. ಈಗ ಸಿ ಎಂ ಅವರ ಕಚೇರಿಗೆ ಸಿ ಎಂ ಅವರ ಗಮನಕ್ಕೆ ಅದು ಬರದೇ ಇರತಕ್ಕಂಥದ್ದು ಮತ್ತು ಅದು ಕೆಲವು ದಿವಸಗಳ ಅದನ್ನು ತೀರ್ಮಾನ ಮಾಡಿ ಅವ್ರು ಮಾಡಿರ್ತಕ್ಕಂಥದ್ದು ಆಗಿದೆ. ಆದ್ದರಿಂದ ಇಂಥ ಒಂದು ಕಾರ್ಯಕ್ರಮಗಳಾದಾಗ ಒಬ್ಬ ಪ್ರಧಾನಮಂತ್ರಿಯವ್ರನ್ನ ಕರಿಬೇಕಾದ್ರೆ, ಸಿ ಎಂ ಅವ್ರನ್ನ ಕರಿಬೇಕಾದ್ರೆ ಅದಕ್ಕೊಂದು ಪ್ರೋಟೋಕಾಲ್ ಇರ್ತದೆ, ಒಂದು ವ್ಯವಸ್ಥೆ ಇರ್ತದೆ. ನೀವು ಇವತ್ತು ಫೋನ್ ಮಾಡಿಬಿಟ್ಟು ನಾಳೆ ಬಂದ್ಬಿಡಿ ಅಂತ ಹೇಳಿದ್ರೆ ಆಗೋದಿಲ್ಲ. ಅದಕ್ಕೆ ಒಂದು ಗೌರವಯುತವಾಗಿ ಕರಿಬೇಕು, ಗೌರವಯುತವಾಗಿ ನಡ್ಕೋಬೇಕು. ನಾವೇನು ಕೇಂದ್ರ ಸರ್ಕಾರದ ಜೊತೆ ಕೇಂದ್ರ ಸರ್ಕಾರದ ಕಾರ್ಯಕ್ರಮ ಆಗಲಿ, ರಾಜ್ಯ ಸರ್ಕಾರದ ಕಾರ್ಯಕ್ರಮ ಆಗಲಿ, ಎಲ್ಲದರಲ್ಲೂ ಕೂಡ ಜನರ ದುಡ್ಡಲ್ಲಿ ಮಾಡುವಂಥದ್ದು. ಅದಕ್ಕೆ ಆ ಶಿಷ್ಟಾಚಾರ ಪಾಲನೆ ಆಗಿಲ್ಲ, ಅಷ್ಟೇ ಸಿ ಎಂ ಅವ್ರು ಹೇಳಿರೋದು. ಅದನ್ನು ನೀವು ಬೆಳೆಸ್ಕೊಂಡು ಹೋಗಬೇಕು ಅಂತ ಸಿ ಎಂ ಅವ್ರು ಏನು ಹೇಳಿದ್ರು, ಮುಂದೂಡಿ ಇನ್ನೊಂದು ಸಲ ಮಾಡ್ಕೋಬೋದಾಗಿದೆ, ಇನ್ನೊಂದು ಸಲ ಮಾಡಿ ಅಂತ ಮಾಡ್ಕೋಬೋದಾಗಿದೆ. ಅದೇನು ದೊಡ್ಡ ವಿಷಯ ಏನಾಗಿರಲಿಲ್ಲ. ಒಂದು 2-3 ದಿವಸ ಅಥವಾ ಒಂದು ವಾರ ಮುಂದೂಡಿದರೆ ಏನೂ ಆಗ್ತಾ ಇರಲಿಲ್ಲ. ಆದರೆ ಅವರು ಇವತ್ತು ನಾವು ಮಾಡಿದ್ದೇ ಸರಿ ಅಂತ ಅವರು ಹಠ ಮಾಡ್ಕೊಂಡು ಹೋದರೆ ಅವ್ರಿಗೆ ಬಿಟ್ಟಿರುವಂಥದ್ದು ಶಿಷ್ಟಾಚಾರ ಎಲ್ರಿಗೂ ಅಪ್ಲೈ ಆಗ್ತದಲ್ಲ. ಈಗ ಗೊತ್ತಾದಮೇಲೆ ಸಿ ಎಂ ಅವ್ರ ಪತ್ರ ಬರೆದಾದ ನಂತರ ನಾವು ಅದನ್ನು ಲೆಕ್ಕಕ್ಕೆ ತೊಗೊಳ್ಳೋದಿಲ್ಲ ಅಂತ ಹೇಳಿದ್ರೆ ಮತ್ತೆ ನಾವೇನಂತ ಹೇಳಬೇಕು? ಅದಕ್ಕೆ ಅವರ ಅಹಂ ಅಷ್ಟೇ ಅದು. ಈ ಥರ ವಿಚಾರದಿಂದ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಸಂಬಂಧಗಳು ಹಾಳಾಗ್ತಾ ಇದೆ. ನೋಡಿ, ಎಷ್ಟು ಕಾರ್ಯಕ್ರಮಗಳು ನಡೆದಿದೆ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದ ಜೊತೆ, ಭಾಳಷ್ಟು ನಡೆದಿದೆ. ಎಲ್ಲ ಕಡೆ ಸಿ ಎಂ ಅವರು ಹೋಗಿದ್ದಾರೆ, ಹೋಗಲ್ಲ ಅಂತೇನಲ್ಲ. ಆದ್ದರಿಂದ ಇದು ಪದೇ ಆಗಿದೆಯಾ ಇದು? ಈಗ ನಮ್ಮ ಸರ್ಕಾರ ಬಂದು ಈಗ 2.5 ವರ್ಷ ಆಗಿದೆ. ಇದೇ ಪ್ರಥಮ ಬಾರಿಗೆ ತಾನೇ ಸಿ ಎಂ ಬರೀತಾ ಇರೋದು ಈ ಥರ. ಹಿಂದೆ ಎಲ್ಲ ಪ್ರಧಾನಮಂತ್ರಿಗಳು ಬಂದಿದ್ದಾರೆ, ಕೇಂದ್ರ ಸಚಿವರುಗಳು ಬಂದಿದ್ದಾರೆ, ಅನೇಕ ಕಾರ್ಯಕ್ರಮ ಜೊತೆಯಲ್ಲಿ ಭಾಗಿಯಾಗಿದ್ದಾರೆ. ಇಲ್ಲಿ ಏನೋ ಒಂದು ಅಚಾತುರ್ಯ ಆದಾಗ ಅದನ್ನು ಅವರು ಒಂದು ರಾಜ್ಯದ ಗೌರವದ ಪ್ರಶ್ನೆ ಇದು. ಯಾವ ಪಕ್ಷ ಇದೆ, ಆ ಪಕ್ಷ ಇದೆ, ನಮ್ಮ ಪಕ್ಷ ಇದೆ, ರಾಜ್ಯದ ಒಬ್ಬ ಮುಖ್ಯಮಂತ್ರಿಯ ಗೌರವ ಪ್ರಶ್ನೆ. ಅದನ್ನು ಅವರು ಪಾಲಿಸ್ಬೇಕು ನೀವು ಅಂತೇಳಿ ಕೇಂದ್ರಕ್ಕೆ ಬರೆದಿದ್ದಾರೆ. ಅದನ್ನು ಬಿ ಜೆ ಪಿಯವರು ವೈಯಕ್ತಿಕವಾಗಿ ತೊಗೊಳ್ದೇನೆ, ಏನೋ ಅವ್ರ ಮೇಲೆ ನಾವೇನೋ ನಿಂದಿಸ್ತಾ ಇದೀವಿ ಅಂತ ತೊಗೊಳ್ದೇನೆ ಸ್ವಲ್ಪ ಉದಾರವಾಗಿ ಯೋಚನೆ ಮಾಡಿದ್ದಿದ್ರೆ ಇದಾಗ್ತಾ ಇರಲಿಲ್ಲ. ಅವರು ಇದೇನೋ ವೈಯಕ್ತಿಕ ಟೀಕೆ ಅಂತ ತಿಳ್ಕೊಂಬಿಟ್ಟಿದ್ದಾರೆ. ಅದಲ್ಲ ಅದು.